ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತುಂಬ ಟ್ರೆಡಿಷ್ನಲ್ ಹಾಗೂ ಸೂಪರ್ ಸಾಫ್ಟ್ ಕಜ್ಜಾಯ ರೆಸಿಪಿ ಮಾಡೋಣ. ಈ ಮೆಥಡ್ನ ನಮ್ಮ ಮನೆಯಲ್ಲಿ ವರ್ಷಗಳಿಂದ ಮಾಡ್ಕೊಂಡು ಬರ್ತಿರೋದು. ನೀವು ಕೂಡ ಇದೇ ರೀತಿ ಮಾಡಿದರೆ ಕಜ್ಜಾಯ ತುಂಬ ರುಚಿಯಾಗಿ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬರುತ್ತೆ. ಹಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೇಕಾಗಿರೋ ಪದಾರ್ಥಗಳು: ಬೆಲ್ಲ, ಕೊಬ್ಬರಿ ತುರಿ, ಕರಿ ಎಳ್ಳು, ಗಸಗಸೆ ಹಾಗೂ ಒಣಶುಂಠಿ, ಏಲಕ್ಕಿ ಪುಡಿ. ಮೊದಲು ನಾವು 2 ಪಾವ್ ಅಕ್ಕಿನ ಚೆನ್ನಾಗಿ ತೊಳೆದು ನೀರು ಹಾಕಿ 3 ದಿನ ನೆನೆಯಾಕಿಡಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ ಅಂದರೆ ಪ್ರತಿದಿನ ಹಳೆ ನೀರನ್ನ ತೆಗೆದು ಹೊಸ ನೀರನ್ನ ಹಾಕಬೇಕು. ನಾವು ಹೀಗೆ ಮಾಡೋದ್ರಿಂದ ಅಕ್ಕಿ ಕ್ಲೀನ್ ಆಗುತ್ತೆ, ಸ್ಮೆಲ್ ಬರಲ್ಲ ಮತ್ತು ಕಜ್ಜಾಯ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ 3ನೇ ದಿನ ಅಕ್ಕಿನ ನೀರಿಂದ ತೆಗೆದು ಒಂದು ಕ್ಲೀನ್ ಬಟ್ಟೆ ಅಥವಾ ದೊಡ್ಡ ಪ್ಲೇಟ್ ಮೇಲೆ ಮನೆ ಒಳಗಡೆನೆ ಆರಾಕಿ ಡೈರೆಕ್ಟಾಗಿ ಬಿಸಿಲಿಗೆ ಹಾಕೋದು ಬೇಡ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಅಕ್ಕಿನ ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಡೋದು ಬೇಡ. ಕಜ್ಜಾಯ ಮುಟ್ಟಿದಾಗ ಸ್ವಲ್ಪ ಮಾಯಿಶ್ಚರ್ ಇರಬೇಕು. ಅಂದರೆ ಕಂಪ್ಲೀಟ್ ಇಟ್ಟು ಒಣಗಿದ್ರೆ ಸರಿಯಾಗಿ ಆಗಲ್ಲ ಮತ್ತು ಕಜ್ಜಾಯ ಸಾಫ್ಟ್ ಆಗಲ್ಲ. ಅಕ್ಕಿಯಲ್ಲಿ ಸ್ವಲ್ಪ ತೇವಾಂಶ ಇರುವಾಗಲೇ ಮಿಕ್ಸರ್ ಜಾರ್ಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಳ್ಳಿ. ಹಾಗೆ ಪೌಡರ್ ಮಾಡಿದ್ಮೇಲೆ ಜರಡಿ ಇಟ್ಕೋಬೇಕು. ಫೈನ್ ಇಟ್ಟು ಒಂದು ಕಡೆ ಇಟ್ಕೊಳ್ಳಿ. ಜರಡಿ ಮೇಲೆ ಉಳಿದ ದೊಡ್ಡ ಪಾರ್ಟಿಕಲ್ಸ್ನ ಮತ್ತೆ ಬೇಕಾದ್ರೆ ನೀವು ಮಿಕ್ಸರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಹೀಗೆ ಮಾಡಿದರೆ ನಮಗೆ ತುಂಬಾ ಸಾಫ್ಟ್ ಆಗಿರೋ ರೈಸ್ ಫ್ಲೋರ್ ಸಿಗುತ್ತೆ. ಇನ್ನೊಂದೇನೆಂದರೆ ಈ ಹಿಟ್ಟು ಕಂಪ್ಲೀಟಾಗಿ ಆರೋಕ್ಕೆ ಮುಂಚೆನೇ ನಾವು ಕಜ್ಜಾಯ ಪಾಕನ ರೆಡಿ ಮಾಡ್ಕೋಬೇಕು. ಆವಾಗ ಮಾತ್ರ ಕಜ್ಜಾಯ ತುಂಬ ಸಾಫ್ಟ್ ಹಾಗೂ ಪರ್ಫೆಕ್ಟ್ ಆಗಿ ಬರುತ್ತೆ. ಈಗ ಪಾಕ ಮಾಡ್ಕೊಳ್ಳೋಣ. ಒಂದು ಥಿಕ್ ಬಾಟಮ್ ಪ್ಯಾನ್ಗೆ ನಾವು ಬೆಲ್ಲ ಹಾಕ್ಕೊಳ್ಳೋಣ. ನಾನಿಲ್ಲಿ 1.5 ಬಟ್ಲಷ್ಟು ಬೆಲ್ಲಕ್ಕೆ 1/4 ಬಟ್ಲಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನಾವೀಗ ಬೆಲ್ಲನ ಕಂಪ್ಲೀಟಾಗಿ ಕರ್ಗೋಕ್ಕೆ ಬಿಡೋಣ. ಪಾಕ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕಲಿಸ್ತಾ ಇರೋಣ. ಪಾಕ ಸರಿಯಾದ ಅದಕ್ಕೆ ಬಂದಿದೆಯಾ ಅಂತ ಚೆಕ್ ಮಾಡೋಕ್ಕೆ ನಾವು ಒಂದು ಬೌಲ್ ಅಥವಾ ಒಂದು ಪ್ಲೇಟ್ಗೆ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಪಾಕ ಹಾಕಿ ನೋಡಿ. ಕೈಯಲ್ಲಿ ತಗೊಂಡಾಗ ಸಾಫ್ಟ್ ಬಾಲ್ ಆಗಿದ್ರೆ ಪಾಕ ರೆಡಿ ಆಗಿದೆ ಅಂತ ನೋಡಿ. ಈ ರೀತಿ ನಾನು ಒಂದು ತಟ್ಟೆಗೆ ಸ್ವಲ್ಪ ನೀರು ಹಾಕಿ ಪಾಕ ಹಾಕ್ಕೊತಾ ಇದ್ದೀನಿ. ಈ ರೀತಿ ನಾವು ಕಲಿಸ್ಕೊಂಡಾಗ ಅದು ಒಂದು ಸಾಫ್ಟ್ ಬಾಲ್ ರೀತಿ ಆಗುತ್ತೆ. ನಾವು ಮುಟ್ಟಿದಾಗ ನಿಮಗೆ ಅದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನೋಡಿ. ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂದರೆ ಪಾಕ ರೆಡಿ ಆಗಿದೆ. ಈಗ ನಾವು ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಅಂಥ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕೊಂಡ್ಮೇಲೆ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಸ್ವಲ್ಪ ಚೆನ್ನಾಗಿ ತಿರ್ಕೊಬೇಕಾಗುತ್ತೆ. ಯಾವುದೇ ರೀತಿ ಗಂಟುಗಳಿಲ್ದಿರೋ ರೀತಿ ನಾವು ಕಜ್ಜಾಯ ಪಾಕನ ಮಾಡ್ಕೊಬೇಕು. ಇಲ್ಲಾಂದರೆ ನಮಗೆ ಕಜ್ಜಾಯ ತಟ್ಟಬೇಕಾದ್ರೆ ಅದರಲ್ಲಿ ಗಂಟುಗಳು ಸಿಗುತ್ತೆ, ಕ್ಲೀನಾಗಿ ತಟ್ಟಕ್ಕಾಗಲ್ಲ. ನಾವು ಅಕ್ಕಿ ಹಿಟ್ಟನ್ನ ಈ ಬೆಲ್ಲದ ಪಾಕದ ಜೊತೆ ತಿರುಗ್ತಾ ಹೋಗ್ತಾ ಇದ್ದಂಗೆ ಪಾಕದ್ದು ಮಿಕ್ಸ್ಚರ್ ಏನಿರುತ್ತಲ್ಲ ಅದು ತಿಕ್ಕಾಗ್ತಾ ಹೋಗುತ್ತೆ. ಈಗ ನಾವು ಇದಕ್ಕೆ ಕಪ್ಪು ಎಳ್ಳು, ಗಸಗಸೆ ಹಾಗೂ ಕೊಬ್ಬರಿ ತುರಿನ ಮಿಕ್ಸ್ ಮಾಡೋಣ. ಜೊತೆಗೆ ನಾನಿಲ್ಲಿ ಒಣಶುಂಠಿ ಹಾಗೂ ಏಲಕ್ಕಿನ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಪೌಡರ್ನು ಸಹ ನಾವು ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಪಾಕ ಮಾಡ್ಕೊಳ್ಳೋಣ. ನಮಗೆ ಇದು ತುಂಬ ಹಾರ್ಡಾಗೇನು ಬೇಡ, ಸ್ವಲ್ಪ ಸಾಫ್ಟ್ ಇದ್ದರೆ ಫ್ರೈಯಿಂಗ್ ಟೈಮಲ್ಲಿ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ಕಜ್ಜಾಯದ ಪಾಕ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಕೊನೆಯದಾಗಿ ಮೇಲೆ 1-2 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಆಫ್ ಮಾಡೋಣ. ಈಗ ಇದನ್ನು ಕಂಪ್ಲೀಟಾಗಿ ನಾವು ತಣ್ಣಗಾಗಲು ಬಿಡೋಣ. ಕಜ್ಜಾಯದ ಪಾಕ ಕಂಪ್ಲೀಟಾಗಿ ಹಾರಿದೆ. ಈಗ ಇದನ್ನು ನಾವು ಸಣ್ಣ ಉಂಡೆಗಳು ಮಾಡಿಕೊಂಡು ಕಜ್ಜಾಯ ತಟ್ಟಕ್ಕೆ ಶುರು ಮಾಡೋಣ. ನೀವು ಬೇಕಾದರೆ ಇದನ್ನು ಬಾಳೆ ಎಲೆ ಮೇಲೂ ಸಹ ತಟ್ಬೋದು. ನಾನೊಂದು ಸ್ಮಾಲ್ ಬಾಕ್ಸ್ ತೊಗೊಂಡು ಅದ್ರ ಮೇಲೆ ಒಂದು ಕ್ಲೀನ್ ವೈಟ್ ಕ್ಲಾತ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕಜ್ಜಾಯ ಈಸಿಯಾಗಿ ಶೇಪ್ ಮಾಡ್ಬೋದು ಮತ್ತು ಸರ್ಫೇಸ್ ಕೂಡ ಅಂಟ್ಕೊಳ್ಳಲ್ಲ. ಈಗ ಕಜ್ಜಾಯ ಮಿಕ್ಸ್ಚರಿಂದ ಸ್ವಲ್ಪ ಸ್ವಲ್ಪ ತೊಗೊಂಡು ಆ ವೈಟ್ ಕ್ಲಾತ್ ಮೇಲೆ ಕೈಯಿಂದ ಮೆಲ್ಲಗೆ ಕಜ್ಜಾಯನ ತಟ್ಕೊಳ್ಳಿ. ತುಂಬ ತಿನ್ನಾಗಿಯೂ ತಟ್ಟಬೇಡಿ ಅಥವಾ ತುಂಬ ದಪ್ಪಕ್ಕೂ ತಟ್ಟಬೇಡಿ. ಮೀಡಿಯಮ್ ಆಗಿ ಥಿಕ್ನೆಸ್ ಇದ್ದರೆ ಕಜ್ಜಾಯ ಪರ್ಫೆಕ್ಟ್ ಟೆಕ್ಸ್ಚರಲ್ಲಿ ಬರುತ್ತೆ. ನಾನು ಕಜ್ಜಾಯದ ಮಧ್ಯೆ ಈ ರೀತಿ ಸಣ್ಣದಾಗಿ ಒಂದು ಹೋಲ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಹಾಗೆ ಕಂಪ್ಲೀಟ್ ರೌಂಡಾಗೆ ಹಾಕ್ಕೊಳ್ಬೋದು. ಈಗ ಇದನ್ನು ತೆಗೆದು ಕಾಯ್ದಿರೋ ಎಣ್ಣೆಗೆ ಹಾಕ್ಕೊಂಡ್ರೆ ಬಿಸಿ ಬಿಸಿ ಕಜ್ಜಾಯ ರೆಡಿ ಆಗುತ್ತೆ. ನೋಡಿ, ಎಣ್ಣೆಗೆ ಹಾಕಿದ ಕೂಡಲೇ ಅದೇ ಮೇಲ್ ಬರುತ್ತೆ. ಹಾಗೆ ಅದು ಸಹ ಉಬ್ಬಿದೆ. ಮೀಡಿಯಂ ಫ್ಲೇಮಲ್ಲಿ 2 ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಬ್ಯೂಟಿಫುಲ್ ಟೆಕ್ಸ್ಚರ್ ಬಂದಿದೆ ಅಂತ. ಸಾಫ್ಟ್, ಸ್ಮೂತ್ ಮತ್ತು ಹೋಮ್ ಮೇಡ್ ಟೇಸ್ಟ್ ಅಂತೂ ಗ್ಯಾರಂಟಿ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಅನ್ವಿಕ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್.